ನಮಸ್ತೆ ಸ್ನೇಹಿತರೆ, ಇದು ನಮ್ಮೂರು ಕೊಟ್ಟ. ನೋಡಿ ಸ್ನೇಹಿತರೆ, ಇದು ಮೇನ್ ರೋಡಿಂದ ಬಲಗಡೆಗೆ ಒಂದು ಗಣೇಶನ ದೇವಸ್ಥಾನ ಇದೆ. ಅದೇ ನಾವು ಲೆಫ್ಟಿಗೆ ತಿರುಗಿಕೊಂಡ್ರೆ ಒಂದು ನಮ್ಮ ಚೌಡಮ್ಮನ ದೇವಸ್ಥಾನ ಸಹ ಇದೆ. ಇಲ್ಲಿ ಸುಮಾರು 5 ದೇವಸ್ಥಾನಗಳಿಗೆ ಅನುಕೂಲ ಆಗೋಂಗೆ ಒಂದು ಅದ್ಭುತವಾದಂತಹ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಚಿದಾನಂದ ಗೌಡರು. ಅದು ಏನಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಈರ್ಮಾದೇವನ ದೇವಸ್ಥಾನ. ಇದು ಏನು ಕರಿಯಮ್ಮನ ದೇವಸ್ಥಾನ ಐತಲ್ಲ, ಕರಿಯಮ್ಮನ ಹಿಂಭಾಗದಲ್ಲೇ ನಮ್ಮ ಮಂದೇವರು ಈರ್ಮಾದೇವನ ದೇವಸ್ಥಾನ ಐತೆ. ಇದು ಈರ್ಮಾದೇವನ ದೇವಸ್ಥಾನ ಆದಮೇಲೆ ಅಲ್ಲೇ ಆಂಜನೇಯ ದೇವಸ್ಥಾನ ಐತೆ. ಇದು ಈಶಾನ್ಯ ಮೂಲೆ ಇದೆ ಸ್ನೇಹಿತರೆ. ಊರಿನ ಎಲ್ಲ ಒಂದು ಒಳ್ಳೆಯ ಕಾರ್ತಿಕ್ ಮಾಸ ಮತ್ತು ಧನುರ್ಮಾಸದಲ್ಲಿ ನಾವು ಇಲ್ಲಿ ಬಂದಾಗ ಕತ್ಲಾಗಿತ್ತು. ಇದ್ರ ಪಕ್ಕದಲ್ಲೇ ಒಂದು ಬೈರೇಗುಡಿ ಈಗ ಹೊಸ್ದಾಗಿದೆ ಸ್ನೇಹಿತರೆ. ಇಲ್ಲಿ ಧ್ವಜದ ಕಂಬ ಅದೆಲ್ಲ ರೆಡಿ ಆಗ್ತೈತೆ. ಈ ಬೈರೇಗುಡಿ ಮತ್ತು ಆಂಜನೇಯ ದೇವಸ್ಥಾನ, ಕರಿಯಮ್ಮನ ದೇವಸ್ಥಾನ ಮತ್ತು ಈರ್ಮಾದೇವನ ದೇವಸ್ಥಾನ, ಇಲ್ಲಿ ಆವರಣದ ಸುತ್ತ ಒಂದು ಗಿಡ ಗಂಟೆಗಳಿದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಒಂದು ಮಾಸ್ಕ್ ಲೈಟ್ ಬೇಕೇ ಬೇಕು ಅಂತ ನಮ್ಮ ಚಿದಾನಂದ ಗೌಡರಿಗೆ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ಮನವಿ ಮಾಡಿದರು. ಆದ ಕಾರಣ ನಮ್ಮ ಚಿದಾನಂದ ಗೌಡರು ಇಲ್ಲ, ನಾವು ಕೊಟ್ಟಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಅನುದಾನದಲ್ಲಿ ಕೊಟ್ಟಾಗೆಟ್ಕೊಂಡು ಆಲ್ರೆಡಿ ಮಾಸ್ಕ್ ಲೈಟ್ ಹಾಕಿದ್ರು ಸ್ನೇಹಿತರೆ. ಅದು ಸಹ ಬೇಕು, ಇದು ಇರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಂತಹ ದುಡ್ಡಲ್ಲೇ ನಮ್ಮ ಚಿದಾನಂದ ಗೌಡರು ಇಲ್ಲಿಗೆ ಕಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಒಂದು ಊರಿಗೆ ಒಂದು ಒಳ್ಳೆಯ ಕೆಲಸ ಆಗಬೇಕಂದ್ರೆ ಎಲ್ಲರ ಸಹಕಾರ, ಒಂದು ಸಹಮತ, ಒಂದು ಒಗ್ಗಟ್ಟು ಬೇಕು. ಯಾಕಂದರೆ ಅದು ಇದು ಅಂತ ಹೋದರೆ ಯಾವುದೂ ಆಗಲ್ಲ. ನಮ್ಮ ಚಿದಾನಂದ ಗೌಡರು ಇತ್ತೀಚೆಗೆ ರಾಜಕಾರಣದಲ್ಲಿ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿಕೊಂಡು ಸಿರಾ ತಾಲೂಕಿನಲ್ಲಿ ಸುಮಾರು ಇಂಥವು ಒಂದು 100 ಲೈಟ್ ಏನೋ ಹಾಕ್ಸಿದ್ದಾರೆ. ಯಾವ್ಯಾವ ಊರು ಅಂತಂದು ನಾನು ಒಂದೆಲ್ಲ ದಿವಸ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇದು ನಮ್ಮೂರಿಗೂ ಸಹ ಮಾಸ್ಕು ಕೊಟ್ಟಾಗಿ ಇಟ್ಕೊಂಡು ಹಾಕ್ಸಿ, ಇದು ಸೋಲಾರ್ ಮಾಸ್ಕು ಇದು ಬೈರೇಗುಡಿ ದೇವಸ್ಥಾನ ಹತ್ರ ಹಾಕುವುದಕ್ಕೆ ಇವತ್ತು ಬಂದಿದ್ದಾರೆ. ಅವರ ಶಿಷ್ಯರಾದಂತಹ ಇಬ್ಬರು ಲೀಡ್ರುಗಳು, ನಮ್ಮ ಈರಣ್ಣವರು ಯಾದವ ಜನಾಂಗದ ಅವರು ಮತ್ತು ನಮ್ಮ BJP ಲೀಡ್ರು, ನಮ್ಮ ಊರಿನ ಗ್ರಾಮಸ್ಥರು. ನನಗೂ ಫೋನ್ ಮಾಡಿದರು, ನಾನು ಹೋದೆ ಸ್ನೇಹಿತರೆ. ನೋಡಿದೆ, ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಿದಾನಂದ ಗೌಡರು ವಿದ್ಯಾಭ್ಯಾಸಕ್ಕೆ ಮತ್ತು ಸಮಾಜ ಸೇವೆಗೆ, ಬಡವರಿಗೆ ಮತ್ತು ಊರಿಂದ ಏನಾದರೂ ಒಂದು ಕೆಲಸ ಮಾಡಬೇಕು, ಜನಗಳ ಮನಸ್ಸನ್ನು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಜನರು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನೋಡಿ ಸ್ನೇಹಿತರೆ, ನಮ್ಮ ಊರಿಗೆ ಒಂದು ಒಳ್ಳೆಯ ಒಂದು ಮಾಸ್ಕ್ ಸೋಲಾರ್ ಲೈಟ್ ಬಂದಿದೆ. ಇದು ಅತ್ಯುತ್ತಮವಂತ ಒಂದು ಒಳ್ಳೆಯ ಕಾರ್ಯ. ಯಾರು ಏನೇ ಅನ್ನಲಿ, ಇಲ್ಲಿ ಯಾರೂ ಬೇಕಿಲ್ಲ ಅಂತ ಅನ್ನೋದಿಲ್ಲ, ಯಾರು ಬೇಕು ಅಂತಾನೆ ಜನ ಆಸೆಪೆ ಪಟ್ಟು ನಮ್ಮ ಚಿದಾನಂದ ಗೌಡ್ರ ಹತ್ರ ಕೇಳಿಕೊಂಡು ಚಿದಾನಂದ ಗೌಡರು ಆಯಿತು, ಆ ಬೈರೇಗುಡಿ ದೇವಸ್ಥಾನ 4 ದೇವಸ್ಥಾನಕ್ಕೆ ಅನುಕೂಲ ಆಗುತ್ತೆ, ನನ್ನ ಸ್ವಂತ ದುಡ್ಡೇ ಆಗಲಿ ಅಂತ ಒಂದು ಮಾತು ಕೊಟ್ಟಿದ್ರಂತೂ ಕೊಟ್ಟ ಮಾತಿನಂತೆಯೇ ಅವರ ನೆರೆದು ಕೊಡ್ತಾ ಇದ್ದಾರೆ. ನೋಡಿ, ಟ್ರೈನ್ ಬಂದಿದೆ. ಆ ಟ್ರೈನ್ ಮೂಲಕ ಆ ಮಾಸ್ಕ್ ಲೈಟನ್ನು ಫಿಟ್ ಮಾಡಿ ಸೋಲಾರನ್ನ ಊರಿನ ಗ್ರಾಮಸ್ಥರು, ಲೀಡ್ರು, ಕಾರ್ಯಕರ್ತರು ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ಒಂದು ಅದ್ಭುತವಾಗಿ ನಡೀತಾ ಇದೆ ಸ್ನೇಹಿತರೆ. ನಮ್ಮ ಚಿದಾನಂದ ಗೌಡರು ಇತ್ತೀಚೆಗೆ ಒಳ್ಳೆಯ ಒಂದು ಕೆಲಸಗಳನ್ನು, ಸಮಾಜ ಸೇವೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮತ್ತು ಯಾವುದೇ ಒಂದಾಗಲಿ ಬಡವರು ಬಗ್ಗರು ಒಳ್ಳೆಯದು ಕಾರ್ಯತಂತ್ರ ಮಾಡ್ತಾನೇ ಇದ್ದಾರೆ. ಅವರು ಮಾಡುವಂಥ ಒಂದೊಂದು ಒಳ್ಳೆಯ ಕೆಲಸವು ನಾವು ಜನ ಮೆಚ್ಚುತ್ತಾ ಇದ್ದಾರೆ, ಜನನಾಯಕ ಎಂದು ಪ್ರೀತಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿತ್ವವನ್ನು ನಾವು ಹೊಗಳಿ ನಮ್ಮೂರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಕೋಬೇಕಂತಲ್ಲ, ಅವ್ರು ಮಾಡ್ತಾರೋ ಒಳ್ಳೆಯ ಕೆಲಸ ಯಾರು ಮಾಡಿದ್ರು ಅಷ್ಟೇ ನಾನು ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಚಿದಾನಂದ ಗೌಡರು ಒಂದು ಮಾಸ್ಕ್ ಲೈಟನ್ನು ಟ್ರೈನಲ್ಲಿ ಎತ್ತಿ ನಮ್ಮ ಸೀನಪ್ಪ ಗೌಡರು, ಪುಟ್ಟಣ್ಣರು, ಜೋಗಿ, ರವಿ ಮತ್ತು ಅಶ್ವತ್ಥಪ್ಪ ಮತ್ತು ಲೋಕಣ್ಣ, ನಮ್ಮ BJP ಕಾರ್ಯಕರ್ತರು ಮತ್ತು ಆಂಜನೇಯ ದೇವಸ್ಥಾನದ ಪೂಜಾರರು, ಗ್ರಾಮಸ್ಥರು, ಆಮೇಲೆ ಇನ್ನು ಮುಂತಾದರು ಎಲ್ಲರೂ ಸಹ ಬಂದಿದ್ದರು. ಯಾಕಂದರೆ ನಾನು ಬಂದಿದ್ದೆ, ನನ್ನ ಹೆಸರು ಹೇಳಿಲ್ಲ ಅಂತ ಅಂದ್ಕೋಬೇಡ್ರಿ. ಎಲ್ಲರ ಸಮ್ಮುಖದಲ್ಲಿ ಈ ಮಾಸ್ಕಿನ ಒಂದು ಪರಾಣ ನಡೀತಾ ಐತೆ. ಅದನ್ನು ನಿಲ್ಲಿಸಿ ಆ ಲೈಟ್ಗಳನ್ನು ಫಿಟ್ ಮಾಡಿ ಲೈಟ್ ಹತ್ತಿಸುವಂಥ ಆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಸಪೋರ್ಟ್ ಮಾಡ್ತಿದ್ದಾರೆ. ಇಂಥದ್ದೊಂದು ಒಳ್ಳೆಯ ಕೆಲಸ ಮಾಡಿದಂಥ ನಮ್ಮ ಚಿದಾನಂದ ಗೌಡರಿಗೆ ಕೊಟ್ಟ ಪರವಾಗಿ ಎಲ್ಲರ ಗ್ರಾಮಸ್ಥರ ಪರವಾಗಿ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ. ಜೈ ಚಿದಾನಂದ ಗೌಡರು. ಮುಂದೆ ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಸಿಗಲಿ, ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಜನಗಳು ಕೂಗುತ್ತಾ, ಹಾಗೆ ಈ ಮಾಸ್ಕ್ ಲೈಟು ರೆಡಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಈ ಮಾಸ್ಕ್ ಲೈಟು ಫಿಟ್ ಆದ ನಂತರ ಯಾರ್ಯಾರು ಮಾತಾಡಿದರು ಅಂತ ನಾನು ತೋರಿಸ್ತೀನಿ. ಹಾಗೆ ಈ ಮಾಸ್ಕ್ ಲೈಟು ಹತ್ತಿದ ಮೇಲೆ ಎಷ್ಟು ದೇವಸ್ಥಾನಗಳಿಗೆ ಬೆಳಕನ್ನು ಕೊಡ್ತಾ ಇದ್ದಾರೆ ಅಂತ ನಾನು ತೋರಿಸ್ತಾ ಇರ್ತೀನಿ. ಹಾಗೆ ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಯಾಕಂದರೆ ನಮ್ಮ ಕೊಟ್ಟಕ್ಕೆ ಇದೊಂದು ಅದ್ಭುತವಾದಂಥ ಒಂದು
ಕಾರ್ಯಕ್ರಮ. ಯಾಕಂದರೆ ಎಲ್ಲ ದೇವಸ್ಥಾನಕ್ಕೂ ಮಾಡೋದಲ್ಲ, ಇಲ್ಲಿ ಕಾರ್ತಿಕ ಮಾಸಕ್ಕೆ ಧನುರ್ಮಾಸಕ್ಕೆ ಬಂದಾಗ ಗ್ರಾಮಸ್ಥರು ಭಕ್ತಾದಿಗಳಿಗೆ ಸುತ್ತರಿಯೋದಕ್ಕೆ ಹೋಗೋದಕ್ಕೆ ಒಂದು ಒಳ್ಳೆಯ ಕೆಲಸ ಚಿದಾನಂದ ಗೌಡ್ರೆ. ನಮ್ಮ ಕಡೆಯಿಂದ ಒಂದು ಹ್ಯಾಂಡ್ಸ್ ಅಪ್ಪು ಚಿದಾನಂದ ಗೌಡ್ರಿಗೆ. ನೋಡಿ, ನಮ್ಮ ಗ್ರಾಮಸ್ಥರು ಒಂದಿಬ್ಬರು ನಮ್ಮ ಚಿದಾನಂದ ಗೌಡ್ರ ಬಗ್ಗೆ ಮಾತಾಡಿದರೆ ತೋರಿಸ್ತೀನಿ. ಆಮೇಲೆ ಲೈಟ್ ಯಾಗತ್ತಿದೆ ಅಂತಲೂ ತೋರಿಸ್ತೀನಿ. ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ಹೇಳ್ಕೊಳ್ತಿರೋದೇನೆಂದರೆ, ನನ್ನ ಕಡೆಯಿಂದನೂ ಸಹ ನಮ್ಮ ಚಿದಾನಂದ ಗೌಡ್ರಿಗೆ ಅಭಿನಂದನೆಗಳು. ಎಲ್ಲರಿಗೂ ನಮಸ್ತೆ. ಈ ವೈಮಸ್ಕು ಆಟದಿಂದ ನಮಗೆ ಭಾಳ ಊರಲ್ಲಿ ಭಾಳ ಅನುಕೂಲ ಆಗಿದೆ. ನಮ್ಮ ಕೊಟ್ಟ ಗ್ರಾಮಸ್ಥರು, ನಮ್ಮ ಸುಧಾಕರ್ ಗೌಡರು, ಜೋರಾಗಿ ಹೇಳ್ಬೇಕು, ನಮ್ಮ ಸುಧಾಕರ್ ಗೌಡರು, ನಮ್ಮ ಕೌನ್ಸಿಲರ್ ನಟರಾಜ್ ಅವರು, ಕೊಟ್ಟ ಗ್ರಾಮಸ್ಥರು, ಅಶ್ವತ್ಥಪ್ಪರು, ಲೋಕೇಶು, ನಮ್ಮ ಚಂದ್ರ ಈರ ಪಾಟೀಲು, ಇವರು ರಾಮ, ಇವರೆಲ್ಲ ನಾವು ಒಟ್ಟಿಗೆ ಗ್ರಾಮಸ್ಥರೆಲ್ಲ ಹೋದಾಗ MLA ಚಿದಾನಂದ ಗೌಡ್ರು ಸಾಹೇಬರು ಹೇಳಿದರು, ಹಾಕ್ಕೊಡ್ತೀವಿ ಎಲ್ಲ ನಿಮ್ಮ ಗ್ರಾಮದವರೆಲ್ಲ ಬಂದಿದ್ದೀರಾ, ಹಾಕ್ಕೊಡ್ತೀವಿ ಅಂತ. ಅವ್ರು ಸ್ವಂತ ಖರ್ಚಿನಿಂದ ಹಾಕಿದ್ದಾರೆ. ನಮ್ಮೂರಿಗೆ ಆಮೇಲೆ ಚೌಡಮ್ಮನ ದೇವಸ್ಥಾನ ಅಂತ ಹಿಂಗೆ ಬಂದಾಗ ಕೇಳ್ಕೊಂಡ್ವಿ, ದುಡ್ಡು ಹಾಕ್ಕೊಟ್ರು 3 ಲಕ್ಷ ರೂಪಾಯಿ. ಮತ್ತು ಆಮೇಲೆ ನಮ್ಮ ಹುಡುಗಿಗೆ, ನಮ್ಮ ಊರು ಗ್ರಾಮಸ್ಥರಿಗೆ ಅವರು ಇದು ರ್ಯಾಂಕ್ ಬಂದಾಗ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ನಾವೇನೇ ಹೇಳಿದ್ರು ನಮ್ಮ ಗ್ರಾಮದವ್ರು ಯಾರನ್ನ ಹೋಗಿರಲಿ ಕೆಲಸ ಹಾಕ್ಕೊಟ್ಟಿದ್ದಾರೆ. ಅವ್ರ ಮುಂದೆ ಹಿಂಗೆ ರಾಜಕಾರಣದಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ 2 ಮಾತುಗಳನ್ನು ಯಾರು ಮಾತಾಡ. ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಚಿದಾನಂದ ಗೌಡ್ರು ಅವರು ಈ ಕೊಟ್ಟ ಗ್ರಾಮದ ಭೈರವೇಶ್ವರ ದೇವಸ್ಥಾನಕ್ಕೆ ಒಂದು ಲೈಟನ್ನು ಅಳವಡಿಸಿದ್ದಾರೆ. ಗ್ರಾಮಸ್ಥರು ಕೇಳ್ಕೊಂಡಿದ್ದಕ್ಕೆ ಅವರು ಚಿದಾನಂದ ಗೌಡ್ರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನೋಡಿ ಜನರೇ, ಅಂತೂ ಇಂತೂ ನಮ್ಮೂರಿಗೆ ನಮ್ಮ ಚಿದಾನಂದ ಗೌಡರು ಹೇಳಿದ್ದಂತೆ ನಡೆದುಕೊಂಡ್ರು. ನಮ್ಮ ಬೈರೇಗುಡಿಯ ದೇವಸ್ಥಾನದ ಆವರಣಕ್ಕೆ ಒಂದು ಮಾಸ್ಕ್ ಲೈಟ್ ಹಾಕಿರು. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಬೆಳಕನ್ನು ಚಿಮ್ತಾ ಇದೆ. ಆ ಕಡೆ ಆಂಜನೇಯನ ದೇವಸ್ಥಾನ, ಬೈರೇಗುಡಿ ನೋಡಿ, ಸುತ್ತೂ ಇದು ಕರಿಯಮ್ಮನ ದೇವಸ್ಥಾನ, ಇಲ್ಲಿ ಈರ್ಮಾದೇವನ ದೇವಸ್ಥಾನ, ಸುತ್ತೂ ಸಹ ಈ ಆವರಣದಲ್ಲಿ ಬೆಳಕಾಗಿದೆ. ಇಲ್ಲಿ ಯಾರಾದರೂ ಬರೋದಕ್ಕೆ ಹೆದರ್ಕೊಂಬರು, ಈಗ ಬೆಳಕಿದೆ. ಒಂದು ಒಳ್ಳೆಯ ಒಂದು ಅದ್ಭುತವಂತ ಕೆಲಸ ಮಾಡಿಕೊಂಡ ನಮ್ಮ ಪ್ರೆಸಿಡೆನ್ಸಿ ಸ್ಕೂಲ್ ಚಿದಾನಂದ ಗೌಡ್ರಿಗೆ ಕೊಟ್ಟ ಗ್ರಾಮಸ್ಥರ ಕಡೆಯಿಂದ ಒಂದು ಅಭಿನಂದನೆಗಳು. ಚಿದಾನಂದ ಗೌಡ್ರಿಗೆ ಜಯವಾಗಲಿ. ಮುಂದಿನ ಒಂದು ರಾಜಕೀಯ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ.